ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಮತ್ತು ಪ್ರಭುರಾಜ್ ಅವರು ಮತ್ತು ಶಿವರಾಜ ಜಾನಕಲ್ ಅವರು ಪ್ರಸ್ತಾಪ ಮಾಡಿದಂತೆ ಇವತ್ತ ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಹೊಟ್ನೇಕಲ್ ಗ್ರಾಮದಲ್ಲಿ ತೆರವು ಮಾಡಿರುವಂತ ನಾಮಫಲಕವನ್ನ ಮರುಸ್ಥಾಪನೆ ಮಾಡಬೇಕು ಅನ್ನೋದು ಒಂದೇ ಅಲ್ಲ, ಜೊತೆಯಲ್ಲಿ ಏನು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಮರೇಶ್ವರ್ ಕ್ಯಾಂಪ್ ಅಲ್ಲಿ, ಆ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಮಾಡುವಂಥದ್ದು. ಜೊತೆಗೆ ಏನು ನೀವು ರೋಡು ಸರಹದ್ದಿನಲ್ಲಿ ತೆಗೆದಿರುವಂತ ನಾಮಫಲಕಗಳು ಮತ್ತು ಮೂರ್ತಿಗಳನ್ನ ಯಥಾ ಪ್ರಕಾರ ಸ್ಥಾಪನೆ ಮಾಡೋದ್ರ ಜೊತೆಗೆ ಏನು ನೀವು ಅಲ್ಲಿಂದ ಹೇಳ್ದಂಗೆ ಸಾತ್ಮೈಲಿಂದ ನಮ್ಮ ಮಾನ್ವಿ ತಾಲೂಕಿಗೆ ವ್ಯಾಪ್ತಿಗೆ ಒಳಪಡುವಂತ ಹೋತ್ನಾಳ್ವರೆಗೇನು ನೀವು ರಸ್ತೆ ಅಗಲೀಕರಣ ಮಾಡಿದ್ರಿ. ಆ ಅಗಲೀಕರಣ ಮಾಡುವಂತ ರಸ್ತೆಯ ಸರಹದ್ದಿನಲ್ಲಿ ಬರುವಂತ ದೇವಸ್ಥಾನಗಳನ್ನ ನೀವು ಯಾಕೆ ತೆಗೆದಿಲ್ಲ? ಆ ದೇವಸ್ಥಾನಗಳನ್ನ ತೆಗಿರಿ. ಮತ್ತು ಆ ಸರಹದ್ದು ವ್ಯಾಪ್ತಿಯಲ್ಲಿ ಬರುವಂತ ಯಾವುದೇ ಒಬ್ಬ ಪ್ರಭಾವಿ ವ್ಯಕ್ತಿಗಳ ಕಟ್ಟಡಗಳು ಇರಲಿ, ಜನಸಾಮಾನ್ಯರ ಕಟ್ಟಡಗಳು ಇರಲಿ, ಯಾವುದೇ ವ್ಯಾಪಾರಸ್ಥರ ಕಟ್ಟಡಗಳು ಇರಲಿ, ಅವೆಲ್ಲವುಗಳನ್ನ ಕಾನೂನುಬದ್ಧವಾಗಿ ನೀವು ಅನುಷ್ಠಾನಕ್ಕೆ ತಂದ್ರೆ ಮಾತ್ರ ನಿಮ್ಮ ನ್ಯಾಯಬದ್ಧವಾದ ಹೋರಾಟ, ನ್ಯಾಯಬದ್ಧವಾದಂತ ಅಭಿವೃದ್ಧಿ ಜನರ ಮನಸ್ಸಿನಲ್ಲಿ ಉಳಿಯುತ್ತೆ, ಇಲ್ಲಾಂದ್ರೆ ಉಳಿಯೋದಿಲ್ಲ. ಅದನ್ನ ನೀವು ಗಮನಿಸ್ಬೇಕು. ಇವತ್ತ ಅಧಿಕಾರಿಗಳು ಮೊದಲುಗೊಂಡು ಮೇನ್ ಕಾನೂನುಬದ್ಧವಾದ ಅಧಿಕಾರವನ್ನ ಚಲಾಯಿಸಿ ಅಭಿವೃದ್ಧಿಯನ್ನ ಮಾಡುವಂತ ಅಥವಾ ಅಭಿವೃದ್ಧಿ ಮಾಡ್ಲಿಕ್ಕೆ ಪೂರಕವಾದಂತ ಏನು ನೀವು ರಸ್ತೆ ಅಗಲೀಕರಣ ಸರಹದ್ದುಗಳನ್ನ ತೆರವು ಮಾಡ್ತೀರಿ ಅಧಿಕಾರಿಗಳು, ನೀವು ಅದನ್ನು ಮಾಡಿ. ಆಮೇಲೆ ಈ ಅಭಿವೃದ್ಧಿ ವಿಷಯದಲ್ಲಿ ಕಳಕಳಿಯನ್ನು ಉಳ್ಳಂತ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಬೇಕು ಅನ್ನೋದು ಮತ್ತೊಮ್ಮೆ ನಮ್ಮ ಮನವಿ. ಇದು ಮಾನ್ವಿ ತಾಲೂಕಿನ ಜನರ ಬೇಡಿಕೆ, ಇದು ಸರ್ವರ ಬೇಡಿಕೆ, ಇದು ಸರ್ವರ ಒಳಿತಿಗಾಗಿ ನೀವೇನು ರಸ್ತೆಯನ್ನ ಮಾಡ್ತಾ ಇದ್ದೀರಿ. ಒಂದು ಒಳ್ಳೆ ಬೆಳವಣಿಗೆ. ನಾವು ರಾತ್ರಿ ಸಮಯದಲ್ಲಿ ಸಾತ್ಮೈಲಿಂದ ಮಾನ್ವಿಗೆ ಬರ್ಬೇಕಾದ್ರೆ ದೊಡ್ಡ NH ಹೋದಂಗೆ ಆಗುತ್ತೆ. ಅಂತ ಅಭಿವೃದ್ಧಿ ಮಾಡಿದ್ರಿ, ನಿಮ್ಗ ಅಭಿವೃದ್ಧಿ ಮಾಡಿದಿರಿ, ಮಾಡ್ತಾ ಇದ್ದೀರಿ, ನಿಮ್ಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಜೊತೆನಲ್ಲಿ ಏನು ಈಗಾಗಲೇ ಹೇಳಿದಂಗೆ ಈ ಮಾನ್ವಿ ಪಟ್ಟಣದಲ್ಲಿ ಇರುವಂತ ನಿಮ್ಮ ನೀಲನಕ್ಷೆ ಏನೈತೆ ಅದ್ರ ಪ್ರಕಾರ ನೀವು ರಸ್ತೆ ಮಾಡಿ, ಜೊತೆಗೆ ಫುಟ್ಪಾತ್ ಮಾಡಿ. ನೀವು ಇವತ್ತು ರಸ್ತೆ ಮಾಡಿದ್ರೆ ಸಾಲೋದಿಲ್ಲ. ಇವತ್ತು ಜನಸಾಮಾನ್ಯರು ಓಡಾಡ್ಲಿಕ್ಕೆ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಫುಟ್ಪಾತ್ ಮಾಡುವುದು ಬಹಳ ಅವಶ್ಯಕತೆ ಇದೆ. ನೀವು ಮಾಡ್ತಾ ಇದ್ರಿ, ರಸ್ತೆ ಮಾಡ್ತಾ ಇದ್ರಿ, ಡ್ರೈನೇಜ್ ಮಾಡ್ತಾ ಇದ್ರಿ, ಫುಟ್ಪಾತ್ ಯಾಕಿಲ್ಲ? ಇವತ್ತ ಜನಗಳು ಎಲ್ಲಿ ಓಡಾಡ್ಬೇಕು? ಮೇನ್ ರಸ್ತೆಗೆ ಓಡಾಡ್ಬೇಕಾ? ರಸ್ತೆಗೆ ಓಡಾಡ್ಬೇಕಾದ್ರೆ ದೊಡ್ಡ ದೊಡ್ಡ ವಾಹನಗಳ ವೃದ್ಧರು ಹೆಂಗ್ ಓಡಾಡ್ಬೇಕು, ಆಮೇಲೆ ವಿದ್ಯಾರ್ಥಿಗಳು ಹೆಂಗ್ ಓಡಾಡ್ಬೇಕು, ಮಹಿಳೆಯರು ಹೆಂಗ್ ಓಡಾಡ್ಬೇಕು. ಮುಂದೆ ನೀವೇನಾದ್ರೂ ಇದ್ರ ಬಗ್ಗೆ ಕಾಳಜಿ ವಹಿಸದೆ ಹೋದ್ರೆ ಜನರ ಜೀವನದ ಜೊತೆಗೆ ಚೆಲ್ಲಾಟ ಆಡಿದಂಗ ಆಗುತ್ತೆ. ನಿಮ್ಮನ್ನ ಜನ ಕ್ಷಮಿಸೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ರಿ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಇವತ್ತು ದೇವಸ್ಥಾನಗಳು ದೊಡ್ಡವಾ, ಬಾಬಾ ಸಾಹೇಬರ ಮೂರ್ತಿಗಳು ದೊಡ್ಡವಾ? ಇವತ್ತ ಬಾಬಾ ಸಾಹೇಬ್ರ ಮೂರ್ತಿನೇ ಅಷ್ಟೇ ಅಲ್ಲ, ಇವತ್ತ ಇಲ್ಲೇ ಅವಿಬಿ ಸರ್ಕಲ್ ಬಾಬಾ ಸಾಹೇಬ್ರ ಸರ್ಕಲ್ ಇದೆ, ಮೂರ್ತಿ ಪ್ರತಿಷ್ಠಾಪನೆ ಮಾಡಿ. ಇವತ್ತ ಬಸವವೃತ್ತ ಇದೆ, ಅಲ್ಲಿ ಕೂಡ ಡಿಪ ಆಗ್ತಾ ಇದೆ. ಡಿಪ ಆದ್ರೆ ಬಸವವೃತ್ತ ಕೂಡ ಅದನ್ನ ಬೇರೆ ಕಡೆ ಮಾಡುವಂತ ಪ್ರಸಂಗ ಕೂಡ ಬರ್ತಾವ. ನೀವು కాబట్టి ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಹಂಗ ಮಾಡಿದಾಗ ಮಾತ್ರ ನಿಮ್ಮ ಈ ಮಾನವ ಜನತೆ ನಿಮ್ಮನ್ನ ಕ್ಷಮಿಸ್ತಾರ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಎಲ್ಲ ವಿಷಯಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನರ ಪ್ರತಿನಿಧಿಗಳು ಹೆಚ್ಚಿನ ಕಾಳಜಿ ವಹಿಸ್ಬೇಕಂತ ಹೇಳಿ ವಿನಂತಿ ಮಾಡಿಕೊಂಡು, ಆಮೇಲೆ ವ್ಯಾಪಾರಸ್ಥರು ಕೂಡ ನೀವು ಸಹಕರಿಸಬೇಕು. ಇವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಖುಷಿ ಪಡಕ್ ಹೋಗ್ಬೇಡಿ. ಒಂದ್ ವೇಳೆ ನೀವು ಇಷ್ಟಕ್ಕೆ ಖುಷಿ ಪಟ್ಟು ಮಾಡಿದಲ್ಲಿ ಮಾಡ್ಲಿ ಅಂತ ಏನಾದ್ರು ಅನ್ಕೊಂಡ್ರೆ ನಿಮ್ಮ ವ್ಯಾಪಾರಕ್ಕೆ ನೀವೇ ಕಲ್ಲು ಹೋಗದಂಗಾಗುತ್ತೆ. ದೊಡ್ಡ ದೊಡ್ಡ ವ್ಯಾಪಾರಸ್ಥರಿದ್ದೀರಿ, ದೊಡ್ಡ ದೊಡ್ಡ ಹಾಸ್ಪಿಟಲ್ ಇದಾವೆ. ನಿಮ್ಮ ಹಾಸ್ಪಿಟಲ್ ಮುಂದೆ, ನಿಮ್ಮ ಅಂಗಡಿ ಮುಗ್ಗಟ್ಟುಗಳ ಮುಂದೆ ಬೈಕ್ಗಳು ನಿಲ್ಲಕ್ ಜಾಗ ಇಲ್ಲ. ಮುಂದೆ ಎಲ್ಲಿ ನಿಲ್ಲಿಸ್ತೀರಿ? ಕಾರ್ಗಳಲ್ಲಿ ನಿಲ್ಲಿಸ್ತೀರಿ, ಆಂಬುಲೆನ್ಸ್ ಎಲ್ಲಿ ನಿಲ್ಲಿಸ್ತೀರಿ? ಇದನ್ನ ನೀವು ಗಮನ ಹರಿಸ್ಬೇಕು. ಆಕ್ಚುಲಿ ಆ ಪ್ರಾರಂಭದ ಹಂತದಲ್ಲಿ ADM ಅಪ್ರೂವಲ್ ಆಗಿ ಬರ್ಬೇಕಲ್ಲ, ಎಸ್ಟಿಮೇಟ್ ಅಪ್ರೂವಲ್ ಆದದ್ದೇ ನಾವು ಮನ್ಸಿಗೆ ಬಂದಂಗೆ ಮಾಡಿ ಬದಲಾವಣೆ ಮಾಡಿ ಅರ್ಥವರ್ಕಂತ ಬಿಲ್ ಮಾಡಿಕೊಂಡು ಕೋಟಿಗಟ್ಟಲೆ ಲೂಟಿ ಮಾಡಿ ಲಕ್ಷಾನುಗಟ್ಟಲೆ ಹಣ ಪ್ರಾರಂಭದಲ್ಲಿ ಇರ್ತಕ್ಕಂಥ ಎಸ್ಟಿಮೇಟ್ ಏನದ ಅದೇ ಕಾಮಗಾರಿ ಆಗ್ಬೇಕು. ಆಕ್ಚುಲಿ ನಿಜವಾಗಿ ಹೇಳ್ಬೇಕಂತ ಇವೆಲ್ಲ ಪುತ್ತಾಳಗಳು ಸೈಡ್ ಮಾಡಿ ಪುತ್ತಾಳ ಆಗ್ಬೇಕಂತಾನೆ ಅದ, ಅದಕ್ಕೂ ಎಸ್ಟಿಮೇಟ್ ಮಾಡಿದೆ. ಇಲ್ಲಿ ಕೊನೆ ಹಂತದಲ್ಲಿ ಬಂದಾಗ ಪುತ್ತಾಳಗಳು ಎಲ್ಲ ಮಾಯ ಆಗಿಬಿಡ್ತಾವೆ, ನಾಮಫಲಕಗಳು ಮಾಯ ಆಗ್ತಾವೆ. ಅವ್ರಿಗೆ ಯಾರಿಗೂ ಮತ್ತೆ ದೇವರು ಪಾಪ ಇದಿಲ್ಲ, ಮಾತಾಡಕ್ಕೆ ಬರಲ್ಲ, ಯಾರು ಕೇಳಲ್ಲ. ಇಲ್ಲಿ ಪರಿಸ್ಥಿತಿ ನಾವೇ ಮಾತಾಡ್ಬೇಕು ದಲಿತರು. ಅದಕ್ಕೆ ಏನನ್ನ ಮಾತಾಡಿ ದಲಿತರು ಮಾತಾಡೋದು ಬದಲಾವಣೆ ಹೊರಿಸ್ತಾರೆ. ಇದು ನೋಡು ಎಷ್ಟು ದುರ್ದೈವ ನಮ್ಮ ಮಾನ್ವಿ ತಾಲೂಕು. ಇದು ಎಷ್ಟು ದುರ್ದೈವ.
ಇಲ್ಲಿ ವಾಸ ಮಾಡೋದೇ ದೊಡ್ಡ ಕಷ್ಟ ಆಗ್ಯದ. ಪರಿಸ್ಥಿತಿ ಏನಾಗಿಬಿಟ್ಟಂದ್ರೆ ಒಂದು ಕೆಟ್ಟ ಹೆಸರು ಕೊಟ್ಬಿಡೋದು ಟೈಟಲ್. ಅದಕ್ಕೆ ಇದನ್ನೆಲ್ಲ ಮಾನವ ನಾಗರಿಕರು ಮೊದಲು ಎಚ್ಚೆತ್ತುಕೋಬೇಕಲ್ಲ. ಎಲ್ಲಾ ಜನಸಂಖ್ಯೆಯಲ್ಲಿ ಹೊಂದಿರತಕ್ಕಂಥ ತಿಪ್ಪಣ್ಣವ್ರು ಹೇಳ್ದಂಗ ಮುಂದಿನ ಪೀಳಿಗೆ ಬಹಳ ಕಷ್ಟ ಆಗ್ತದೆ. ನಮ್ಮ ಕಾಲೇ ನಾವು ಕಾಲ್ ಮಗಕ್ಕಿಂತ ಈಗ ನೋಡ್ರಿ ಆ ಟ್ಯಾಂಕ್ ಕಟ್ಟಾರ ವಾಟರ್ ಸಪ್ಲೈ. ಯಾಕೆ ಬಸನಗೌಡ ಬ್ಯಾಗೋಟ್ ಎಮ್ ಎಲ್ ಇದ್ದಾಗ ಟ್ಯಾಂಕ್ ಕಟ್ಟಾರ. ಅವತ್ತು ಮಾನವನಗರ 25,000 ಜನಸಂಖ್ಯೆ ಹೊಂದಿತ್ತು. ಇವತ್ತು ಅದೇ ಪೈಪ್ ಲೈನ್ಗೆ ಇವತ್ತು ನಾವು 1 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದ್ರು ಕೂಡ ಅದೇ ಪೈಪ್ ಲೈನ್ ನೀರು ಕೊಡ್ತಾರೆ. ಇಲ್ಲಿ ಜೆಜೆಂ ಪ್ರಾಜೆಕ್ಟ್ ಆಗ್ಯದ. ಜೆಜೆಂ ಯಾರು ಕೇಳೋರೇ ಇಲ್ಲ, ಪ್ರಾಜೆಕ್ಟ್ ಇಲ್ಲ, ಸರಿಯಾದ ಓಣಿಗೆ ನೀರು ಒಂದು ಹೋಗೋರು ಸರಿಯಾಗಿಲ್ಲ. ದೊಡ್ಡ ಕೋಟಿಗಟ್ಟಲೆ ಒಂದು ಕೆರೆ ಮಾಡಿದ, ಆದ್ರೆ ನೀರು ನಮಗ ಸರಿಯಾಗಿ ಫೋಲ್ ಆಗ್ತಾ ಇದೆ, ಸರಿಯಾಗಿ ಆಗ್ತದೆ. ಇದು ಮಾನವೀಯ ದುರ್ದೈವ. ನಮ್ದೇನಾಗದ ಮಾನವೀಯ ಜನರದು ಇಲ್ಲಿ ಎಚ್ಚೆತ್ತಿಗೆ ಬೇಕು. ಜನರು ನಾವೇ ಅಲ್ಲ, ದಲಿತ ಸಂಘಟನೆ ಪರ ಹೋರಾಟಗಾರರಲ್ಲ, ಯಾರಲ್ಲ ಕನ್ಸಲ್ಟೆಂಟ್ ಎಲ್ಲರೂ ತಯಾರಾದ್ರೆ ಅಭಿವೃದ್ಧಿ ಹೊಂದ್ತದ. ಮಾನವಿ ಕೇಳೋರೇ ಕೇಳ್ಬೇಕು, ನೀವೇ ಕೇಳ್ಬೇಕು. ನಾವೆಲ್ಲ ವಾಕಿಂಗ್ ಹೋದಾಗ ಅಂತಾರ, ನೀವು ಕೇಳಿದ್ರೆ ಚೆನ್ನಾಗಿ, ನೀವು ಕೇಳಿದ್ರೆ ಚೆನ್ನಾಗಿ. ಅವ್ರವ್ರು ವಾಡಿಗೆ ಹೊಂದಿಕೊಂಡು ಜೀವನ ಮಾಡ್ತಾರೆ. ಅದಕ್ಕೆ ಹೊರಗೆ ಬರ್ಬೇಕಂತ ಹೇಳಿ ದಯಮಾಡಿ ಮಾನವ ನಾಗರಿಕರು ನಾ ಕೈ ಮುಗಿದು ಕೇಳ್ತೀನಿ. ಇದು ಒಳ್ಳೆ ಅವಕಾಶ, ಇಂಥ ಅವಕಾಶ ಮತ್ತೆ ಬರಲ್ಲ. ಅದು ಮೈಟೇಸ್ ಕಂಪನಿ ಸ್ಟಾರ್ಟ್ ಆಗಿತ್ತು, ಎಂ ಎ ರಣ್ಣವರು ಮತ್ತು ಇಲ್ಲಿ ರಸ್ತೆ ಕಾಮಗಾರಿ ಮಾಡಿದ್ರೆ ಹಳೇ ಡ್ರೈನ್ ಅದು ಸುಮಾರು ಒಂದು 15-20 ವರ್ಷ 2006 ಆಗಿರ್ಬೇಕು ನನ್ನ ಪ್ರಕಾರ. ಈಗ ನೋಡು ಮತ್ತೆ ಅದ್ರ ಪಕ್ಕದಲ್ಲೇ ಒಂದು ಡ್ರೈನೇಜ್, ಇದು ನೋಡಿ ಎಷ್ಟು ಮತ್ತೆ ಇದ್ರ ಪಕ್ಕ. ಅದು ಸರಿಯಾದ ರೀತಿಯಲ್ಲಿ ನಾವು ಬಂದ ಹಣನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರೆ ಮಾನವಿ ಚಿನ್ನ ಆಗ್ತದೆ, ಅಭಿವೃದ್ಧಿ ಪಡ್ತದೆ. ಅದು ನಾವೆಲ್ಲ ಕಳ್ಕೊಂಡ್ಬಿಡ್ತೀವಿ. ಈಗ ಅಭಿವೃದ್ಧಿ ಕೊನೆ ಹಂತದಲ್ಲಿ ಬಂದ್ಬಿಟ್ಟದ. ಈಗ ಅವ್ರು ಕಲ್ಲಾಕಿ ಎಗಿರಿ ಬಿಡ್ತಾರೆ. ಈಗ ಅದಕ್ಕೆಲ್ಲ ಯಾರನ್ನ ಕೇಳಿದ್ರೆ ಕಲ್ಲ ಮುಗಿತು ಹಿಂಗೆ ಹೇಳ್ತಾರೆ. ಅದಕ್ಕೆ ದಯಮಾಡಿ ಮಾನವಿ ನಗರಕರಲ್ಲಿ ಎಚ್ಚರಿಕೆ ಆಗ್ಬೇಕು. ಮೊದಲು ದಯಮಾಡಿ ಎಲ್ಲರೂ ನೀವೆಲ್ಲರೂ ಮಾನವಿ ನಗರದವರು ಎಚ್ಚರಿಕೆ ಆದ್ರೆ ಇದು ಕೆಲಸ ಆಗ್ತದನ್ನಂತ ಮಾತು ಕೂಡ ಹೇಳ್ತೀವಿ. ನಾವು ಯಾರಿಗೂ ರಾಜಕಾರಣಿಗೂ ಇರೋದಿಲ್ಲ, ವ್ಯಾಪಾರಸ್ಥರಿಗೂ ಇರೋದಿಲ್ಲ, ಮುಂದಿನ ಪೀಳಿಗೆಗೆ ನಾವು ಕೇಳಂತ ಬಡವರು, ಆಮೇಲೆ ಬಾಬಾ ಸಾಹೇಬರು ಮತ್ತೆ ನಂತರದಲ್ಲಿ ಸಾಮಾನ್ಯ ಜನರು ವಾಸ ಮಾಡ್ತಕ್ಕಂಥ ಸ್ಥಳಗಳಿಗೆ ಈ ಕೇರಳಿಸಿದ ಅಧಿಕಾರಿಗಳು ಬಹಳಷ್ಟು ಬೇಜವಾಬ್ದಾರಿ. ಬಾಬಾ ಸಾಹೇಬ್ರ ಅಂದ ತಕ್ಷಣ ನಾಪಲಕ ತೆಗೆದು ಹೋಗ್ತಾರೆ, ಆಮೇಲೆ ಸ್ಟ್ಯಾಚ್ಯೂ ತೆಗಿತಾರೆ. ಇನ್ನೊಂದು ಇದರಲ್ಲಿ ಅಂದಾಜು ಪಟ್ಟಿಯಲ್ಲಿ ಇಷ್ಟು ದ್ರೋಹ ಮಾಡಿದರೆ ಸಮುದಾಯ ಜನಸಾಮಾನ್ಯರಿಗೆ ಎಲ್ಲೆಲ್ಲಿ ಶ್ರೀಮಂತರಿದ್ದಾರೆ, ಶ್ರೀಮಂತ ವಾಸ ಮಾಡ್ತಕ್ಕಂಥದ್ದು. ಇನ್ನು ಸಾತ್ವೆಲ್ ಅಷ್ಟೇ ಪ್ರಾರಂಭ ಮಾಡ್ರಿ, ಆ ಕಸಬೆ ಕ್ಯಾಂಪ್ ಆ ಕಡೆ ಅಲ್ಲಿರ್ತಕ್ಕಂಥ ಕುಟುಂಬಗಳ ಸಂಖ್ಯೆ ಕಡಿಮೆ ಆದ್ರೂ ಸಹ ಅಲ್ಲಿ 1.5 ಕಿಲೋಮೀಟರ್ ಡ್ರೈನೇಜ್ ಮಾಡ್ತಾರೆ ಸಾತ್ ಮೇಲೆ. ಆಮೇಲೆ ಇಲ್ಲಿ ಒಕ್ಕಣ ಕ್ಲಾಸಿಗೆ ಬನ್ನಿ, ಅಲ್ಲಿರ್ತಕ್ಕಂಥ 2 ಕುಟುಂಬ, ಅಲ್ಲಿ ಡ್ರೈನೇಜ್ ಮತ್ತೆ ದೀಪ ವ್ಯವಸ್ಥೆ ಮಾಡ್ತಾರೆ. ಮಾಡೋದು ಬೇಡ ಅಂತ ಹೇಳ್ತಲ್ಲ, ಮಾಡ್ಲಿ ಸಂತೋಷ. ಅದ್ರ ಜೊತೆಗೆ ನೀರು ಮಾರಿ ಅಲ್ಲಿ ಬಹಳ ಹತ್ತುಕೊಂಡಿರ್ತಕ್ಕಂಥ ಮಾಡಿದ್ದಾರೆ, ಡ್ರೈನೇಜ್ ಮಾಡಿದ್ದಾರೆ, ದೀಪದ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಚಾಪಡಿ ಕ್ಯಾಂಪ್ ಅಂತ ಬರ್ತಾ ಅಲ್ಲಿನೂ ಡ್ರೈನೇಜ್ ಮಾಡಿದ್ದಾರೆ. ಇಲ್ಲಿ ಅಂದಾಜು ಪಟ್ಟಿಯಲ್ಲಿ ನಮ್ಮ ಆಟೋನಗರದಿಂದ ಪ್ರಾರಂಭ ಆಗಬೇಕು ಡ್ರೈನೇಜ್ ಮತ್ತು ದೀಪ ವ್ಯವಸ್ಥೆ. ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ. ಅಲ್ಲಿ ಯಾರು ಕೇಳುವಂತಕ್ಕಂಥ ಒಂದು ಭಾವನೆ. ಜೊತೆಗೆ ಇಲ್ಲಿ ನಮ್ಮ ನಸಲಾಪುರದಲ್ಲಿ ಸ್ವಿಫ್ಟ್ ವಿಲೇಜ್ ಅದಲ್ಲ, ಸ್ವಿಫ್ಟ್ ಅಲ್ಲಿ ಜನ ವಾಸ ಮಾಡ್ತಾರೆ. ಅಲ್ಲಿ ಜನಸಾಮಾನ್ಯರು ಬಹಳ ಬಡವರು ಜನ ವಾಸ ಮಾಡ್ತಾರೆ. ಅಲ್ಲಿ ಡ್ರೈನೇಜ್ ಕಾಮಗಾರಿ ಇಟ್ಕೊಂಡು. ನಂತರದಲ್ಲಿ ನಂದ್ಯಾಳ, ಅಲ್ಲಿ ಜನ ತಿರುಗಾಡ್ತಾರೆ, ಬಹಳಷ್ಟು ಅವಶ್ಯಕತೆ ಇದೆ ಅಲ್ಲಿ. ನಂದ್ಯಾಳದಲ್ಲಿ ಡ್ರೈನೇಜ್ ಇಲ್ಲ. ಆಮೇಲೆ ನೀವು ಪಟ್ಟಣಕಲ್ಲು ಹೋಗ್ರಿ, ಪಟ್ಟಣಕಲ್ಲಲ್ಲಿ ಕೇವಲ ಅಲ್ಲಿ ಮಾಡಿರ್ತಕ್ಕಂಥದ್ದು 500 ಮೀಟರ್ ಮಾತ್ರ, ಅಂದ್ರೆ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಮಾತ್ರ. ನೀವು ಅಂಬರೀಷ್ ಕ್ಯಾಂಪಿಗೆ ಬಂದ 2 ಕಿಲೋಮೀಟರ್ ಡ್ರೈನೇಜ್ ಮಾಡಿದಾರೆ, ಇದು ಏನ್ ಮಾಡಿದ್ದಾರೆ, ಲೈಟ್ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ತಮ್ಮ ಬೇಕಿದ್ದಾರೆ, ಎಲ್ಲೆಲ್ಲಿ ಶ್ರೀಮಂತರು ವಾಸ ಮಾಡ್ತಾರೆ, ಅಲ್ಲೆಲ್ಲ ಡ್ರೈನೇಜು ಲೈಟ್ ವ್ಯವಸ್ಥೆ ಮಾಡ್ತಾರೆ. ಎಲ್ಲಿ ಜನಸಾಮಾನ್ಯರು ಯಾರು ಧ್ವನಿ ಇಲ್ಲ. ಈ ನಸಲಾಪುರ ಕ್ಯಾಂಪ್ ಅಲ್ಲಿ ಜನಗಳು ಇಷ್ಟು ಕೇಳ್ತಾ ಇದ್ದಾರೆ. ಅಲ್ಲಿ ನಸಲಾಪುರ ಗ್ರಾಮದ ಜನ ಬರ್ತಾರೆ, ಅಲ್ಲಿ ಜಂಕ್ಷನ್ ಇದೆ, ಅಲ್ಲಿ ಡ್ರೈನೇಜ್ ಇಲ್ಲ, ಸರಿಯಾದ ಬೀದಿ ದೀಪ ವ್ಯವಸ್ಥೆ ಅಂದಾಜು ಪಟ್ಟಿಯಲ್ಲಿ ಇಟ್ಟಿಲ್ಲ. ಈಗ ನಾವೇನು 6 ಅಂತ ಕೇಳ್ತಾ ಇದೀವಲ್ಲ, ಈಗ ಲೈವ್ ಮುಖಾಂತರ ನಾನು ಆಲ್ರೆಡಿ ಸಂಬಂಧಪಟ್ಟ ಗಮನಕ್ಕೆ ತಂದಿದ್ದೀನಿ. ಈಗೇನು ವರ್ಷ ತೆಗೆದಿದ್ದಾರೆ, ಈ ಅಂದಾಜು ಪಟ್ಟಿಯನ್ನು ಚೇಂಜ್ ಮಾಡತಕ್ಕಂಥ ಪ್ರಯತ್ನ. ಈ ಅಂದಾಜು ಪಟ್ಟಿ ಈಗೇನು ಫುಟ್ಪಾತ್ ಮಾಡ್ಬೇಕಂತಿದೆ, ಅಂದಾಜು ಪಟ್ಟಿ ನೀವು ಅವ್ರು ಮಾಡ್ತಾ ಇದ್ದಾರೆ. 6 ವೇ ಮಾಡಿದ ನಂತರ ಈ ಕಡೆ 3 ರಸ್ತೆ, ಆ ಕಡೆ 3 ರಸ್ತೆ ಮಾಡಿ, ಆಮೇಲೆ ಫುಟ್ಪಾತ್ ಮಾಡಿ, ಆಮೇಲೆ ಡ್ರೈನೇಜ್ ಮಾಡಿ ಕಾಮಗಾರಿ ಮಾಡ್ಬೇಕು. ಈಗೇನ್ ಮಾಡ್ತಾ ಇದ್ದಾರೆ, ಅಂದಾಜು ಪಟ್ಟಿ ರದ್ದು ಮಾಡಿ, ನಮ್ಗೆ ಬಂದಿರ್ತಕ್ಕಂಥ ಮಾಹಿತಿ ತಿಳ್ಕೊಂಡು ನಮಗೆ ತೆಗೆದ್ಬಿಟ್ಟು ಏನ್ ಮಾಡ್ತಾರೆ, ಫುಲ್ ಫುಟ್ಪಾತ್ ತೆಗಿತಾರೆ, ಫುಲ್ ರಸ್ತೆನೂ ಮಾಡ್ತಾರೆ, ಫುಟ್ಪಾತ್ ಅವಕಾಶ ಕೊಡಲ್ಲ. ಅಂದ್ರೆ ಜನ ಹಿತ ಮುಖ್ಯ ಅಲ್ಲ, ಅವರಿಗೆ ಜನಸಾಮಾನ್ಯರ ಹಿತ ಮುಖ್ಯ ಅಲ್ಲ, ಬಡವರ ಹಿತ ಮುಖ್ಯ ಅಲ್ಲ, ಬಾಬಾ ಸಾಹೇಬ್ ಹಿತವನ್ನು ಕಾಪಾಡಲ್ಲ ಇವರು. ದುಡ್ಡು ಬಲಾಢ್ಯ ರಾಜಕಾರಣಿಗಳ ಹಿತ ಮುಖ್ಯ. ಆಗ ಇದನ್ನ ಖಂಡಿಸ್ತಾರೆ. ಹಾಗಾಗಿ ಮುಂದಿನ ಸಭೆಯಲ್ಲಿ ಎಲ್ಲರೂ ಚರ್ಚೆ ಮಾಡಿಕೊಂಡು ಬಾಬಾ ಸಾಹೇಬರ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ಜನಸಾಮಾನ್ಯರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗುತ್ತದೆ ಅದರ ಬಗ್ಗೆ ನಿರ್ಧಾರ ಮಾಡಿ ಉಗ್ರ ಹೋರಾಟ ರೂಪಿಸುತ್ತಾರೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.